ಯೇಸುವಿಗೆ ಸ್ತೋತ್ರ. ಇಂದು 7 ಆಗಸ್ಟ್ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 18ರಿಂದ 22 ವಾಕ್ಯ. 18ನೇ ವಾಕ್ಯ ಮತ್ತು 22ನೇ ವಾಕ್ಯವನ್ನು ಓದಿ ಕೇಳುವ. ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. 22ನೇ ವಾಕ್ಯ. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಈ ಭಾಗದಲ್ಲಿ ಇಬ್ರಿಯ ಗ್ರಂಥಕರ್ತವು ಮೆಸ್ಸಿಯನ ಮರಣದ ಅವಶ್ಯಕತೆಯ ಕುರಿತಾಗಿ ಯಹೂದ್ಯ ಕ್ರೈಸ್ತರಿಗೆ ಮತ್ತು ಕ್ರೈಸ್ತೇತರಾದ ಯಹೂದ್ಯರಿಗೆ ತಿಳಿಸುವಂಥದ್ದು ಪಾಪ ಕ್ಷಮಾಪಣೆಯು ರಕ್ತವನ್ನು ಬಯಸುತ್ತದೆ ಅಥವಾ ರಕ್ತಧಾರ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ. ಮೋಶೆಯು ಯೆಹೋವನ ವಿಧಿ ನಿಯಮಗಳನ್ನು ಒಳಗೊಂಡ ನಿಬಂಧನಾ ಗ್ರಂಥವನ್ನು ಬರೆದ ತರುವಾಯ ಯಜ್ಞವೇದಿಯನ್ನು ಕಟ್ಟಿಸಿ ಆ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮವನ್ನು ಮತ್ತು ಸಮಾಧಾನ ಯಜ್ಞ ಹೋರಿಗಳನ್ನು ವಧಿಸಿ ಆ ರಕ್ತದಲ್ಲಿ ಅರ್ಧ ಬಟ್ಟಲು ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಹಾಗೂ ಯಜ್ಞವೇದಿಯ ಮೇಲೆ ಚಿಮುಕಿಸಿ ನಂತರ ಜನರಿಗೆ ಹೇಳಿದ್ದೇನೆಂದರೆ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಈ ರಕ್ತವು ಸಾಕ್ಷಿ ಅಂದನು. ವಿಮೋಚನಾ ಕಾಂಡ 24ನೇ ಅಧ್ಯಾಯ 3ರಿಂದ 8 ವಾಕ್ಯಗಳಲ್ಲಿ ಇದರ ಪೂರ್ಣ ಚಿತ್ರಣವನ್ನ ಕಾಣುತ್ತೇವೆ. ಯೇಸು ತನ್ನ ಐಹಿಕ ಸೇವೆಯ ಕಾಲದಲ್ಲಿ ತನ್ನ ಶಿಷ್ಯರೊಂದಿಗೆ ಕಡೆಯ ಪಸ್ಕ ಭೋಜನವನ್ನು ಸೇವಿಸುವ ಮೊದಲು ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಮತ್ತಾಯ 26:26ರಿಂದ 28 ವಾಕ್ಯ. ಯೆಹೋವನು ಮೋಶೆಯ ಮೂಲಕ ಕೊಟ್ಟ ಒಡಂಬಡಿಕೆಯು ಹೋರಿಗಳ ರಕ್ತದಿಂದ ಸ್ಥಿರಪಡಿಸಿದ್ದಾಗಿದ್ದು ಅದು ಕೇವಲ ಇಸ್ರಾಯೇಲ್ಯರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ಸುರಿಸುವುದರ ಮೂಲಕ ಇಡೀ ಮನುಕುಲಕ್ಕೆ ಒಂದು ಹೊಸ ಒಡಂಬಡಿಕೆಯನ್ನು ಸ್ಥಿರಪಡಿಸುವವನಾದನು. ಕ್ಷಮಾಪಣೆ ದುಬಾರಿಯಾಗಿದೆ. ಅದು ಒಂದು ದುಬಾರಿಯಾದ ಕಾರ್ಯವಾಗಿದೆ. ತಂದೆಯಾದ ದೇವರು ಮನುಕುಲಕ್ಕೆ ಕ್ಷಮಾಪಣೆ ದಯಪಾಲಿಸಲು ತನ್ನ ಏಕಮಾತ್ರ ಕುಮಾರನನ್ನು ಮನುಷ್ಯನಾಗಿ ಲೋಕಕ್ಕೆ ಕಳುಹಿಸಿ ಶಿಲುಬೆಯ ಮೇಲೆ ಸಾಯುವ ಹಾಗೆ ಮಾಡಿದನು. ಮನುಕುಲದ ಪಾಪವನ್ನು ದೇವರಿಂದ ನಿರ್ಲಕ್ಷಿಸಿ ನೋಡಲು ಸಾಧ್ಯವಿಲ್ಲ. ಅದನ್ನು ಕ್ಷಮಿಸಬೇಕಾಗಿತ್ತು. ಈ ಕಾರಣದಿಂದ ನಮ್ಮ ಪಾಪಗಳಿಗೆ ಕ್ರಯವನ್ನು ತೆತ್ತನು. ಅದೇ ಯೇಸುವಿನ ಶಿಲುಬೆಯ ಮರಣ. ಪ್ರಿಯರೇ, ಯೇಸು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕ್ಷಮಿಸಿರುವಂಥದ್ದು ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ. ಇದನ್ನು ನಾವು ಎಂದಿಗೂ ಮರೆಯಬಾರದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.